ಈ ಕಾರ್ಮಿಕ ಕಾರ್ಡ್ನಲ್ಲಿ ಅಸಂಘಟಿತ ವಲಯದಲ್ಲಿ ಬರುವವರು ಗ್ಯಾರೇಜ್ ಕೆಲಸ ಮಾಡುವವರು, ಅಂದ್ರೆ ಗ್ಯಾರೇಜ್ ಅಲ್ಲಿ ಅದು ಮೋಟರ್ಗಳನ್ನ ವಾಶ್ ಮಾಡೋದಾಗಿರಬಹುದು ಅಥವಾ ಗ್ಯಾರೇಜ್ಗಳಲ್ಲಿ ಮೋಟರ್ಗಳನ್ನ ರಿಪೇರಿ ಮಾಡುವ ಕೆಲಸದಲ್ಲಿ ತೊಡಗಿದವರಿಗೂ ಕೂಡ ಅಸಂಘಟಿತ ವಲಯದಲ್ಲಿ ಬರುವವರಾಗಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಕಾರ್ಮಿಕ ಕಾರ್ಡನ್ನ ಸೌಲಭ್ಯವನ್ನು ತಲುಪಿಸುವಂತ ಕೆಲಸವನ್ನ ಕಾರ್ಮಿಕ ಇಲಾಖೆ ಮಾಡ್ತದೆ. ಇಲ್ಲಿ ನಮ್ಮ ಜೊತೆಗೆ ಏನಂತ ಹೇಳಿದ್ರೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡುವವರು ಇದ್ದಾರೆ. ನಿಮ್ಮ ಹೆಸರು? ಸೈದು ಮನ್ನೋಳಿ. ನೀವು ಈ ಕಾರ್ಮಿಕ ಕಾರ್ಡ್ ಬಗ್ಗೆ ಏನಾದ್ರು ಮಾಹಿತಿ ಐತೆ ನಿಮ್ಮ? ಇಲ್ಲ ಸರ್, ಏನು ಮಾಹಿತಿ ಇಲ್ಲ. ಈಗ ಏನಂತ ಹೇಳಿದ್ರೆ ನೀವು ಎಲ್ಲ ಈಗ ಈ ಉದ್ಯೋಗನ ಮಾಡೋದ್ರಿಂದಾಗಿ ಕಾರ್ಮಿಕರ ಶ್ರೇಯೋಭಿವೃದ್ಧಿ ಮಾಡಬೇಕು, ಕಾರ್ಮಿಕರು ಕೂಡ ಒಳ್ಳೆದನ್ನ ಮಾಡ್ಬೇಕಂತ ಹೇಳಿ ಸರ್ಕಾರ ಏನು ಕಾರ್ಮಿಕ ಇಲಾಖೆಯಿಂದ ಜಾರಿಗೆ ತಂದಿದೆ ಕೆಲವೊಂದು ಸೌಲಭ್ಯಗಳನ್ನ. ಇದನ್ನ ನೀವು ಅಸಂಘಟಿತ ವಲಯದಲ್ಲಿ ಬರೋದ್ರಿಂದಾಗಿ, ಅಸಂಘಟಿತ ಅಂತ ಹೇಳಿದ್ರೆ ಈಗ ಸಂಘಟಿತರಂದ್ರೆ ಕಟ್ಟಡ ಕಾರ್ಮಿಕರು ಅವರಿಗೆಲ್ಲ ಅಂದ್ರೆ ಒಂದೇ ರೀತಿ ಒಂದು ಯೂನಿಯನ್ ಇರೋದಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ತಾರೆ. ಈಗ ನೀವು ಅಸಂಘಟಿತರ ಆಗಿರೋದ್ರಿಂದಾಗಿ ನಿಮಗೂ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ತೊಗೊಂಡ್ರೆ ಏನೆಲ್ಲ ಅಂತ ಹೇಳಿದ್ರೆ, ನೀವು ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ನೀವು 18 ವರ್ಷದಿಂದ ಮ್ಯಾಕ್ಸಿಮಮ್ ಏನಂದ್ರೆ 60 ವರ್ಷದೊಳಗೆ ಇದ್ದವ್ರಿಗೆ ಕಾರ್ಡನ್ನು ಮಾಡಿಸ್ಕೋಬಹುದು. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಪಾಸ್ಬುಕ್, ನಿಮ್ಮ ಫೋಟೋ ಮತ್ತು ಮೊಬೈಲ್ ನಂಬರ್ನ ಕೊಟ್ಟು ಸೈಬರ್ಗಳಲ್ಲಿ ಅಂದರೆ ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಸಿರಿ. ನಾವು ಅಸಂಘಟಿತ ವಲಯದವ್ರು ಅಂತ ಹೇಳಿದ್ರೆ ಕಾರ್ಡ್ ಮಾಡಿಸ್ತಾರೆ. ಮಾಡಿಸಿದ ನಂತರ ಏನಂದ್ರೆ ನೀವು 60 ವರ್ಷದ ನಂತರ ಏನಂದ್ರೆ ನಿಮ್ಗೆ ಪಿಂಚಣಿ ಸಿಗುತ್ತೆ. ಆಮೇಲೆ ನೀವು ಏನಾದರೂ ಹೇಳೋಕ್ಕಾಗಲ್ಲ, ಆಕ್ಸಿಡೆಂಟ್ ಆಗಿ ಏನಾದರೂ ಅಥವಾ ಡೆತ್ ಆದ್ರೆ 1 ಲಕ್ಷ ರೂಪಾಯಿ ತನಕ ನಿಮ್ಗೆ ಮನೆಯವರಿಗೆ ಒಂದು ವಿಮೆ ಸಿಗುತ್ತೆ. ಆಮೇಲೆ ಭಾಗಶಃ ನೀವೇನಾದ್ರೂ ಆಕ್ಸಿಡೆಂಟ್ ಆಗಿ ಕೈ ಕಾಲು ಅಥವಾ ಏನೋ ಕಟ್ಟಾದ್ರೂ ಏನಾದರೂ ಪ್ರಾಬ್ಲಮ್ ಆದ್ರೆ ಅದಕ್ಕೂ 1 ಲಕ್ಷ ರೂಪಾಯಿ ಕೊಡ್ತಾರೆ. ಆಮೇಲೆ ಏನಾದರೂ ಆಸ್ಪತ್ರೆ ವೆಚ್ಚವನ್ನು ನೀವು ಭರಿಸಿದ್ರೆ ಅದಕ್ಕೆ 50,000 ರೂಪಾಯಿ ನೀವು ಹಾಸ್ಪಿಟಲ್ ವೆಚ್ಚವನ್ನು ಕ್ಲೇಮ್ ಮಾಡ್ಬೋದು ನೀವು. ಆಮೇಲೆ ಡೆತ್ ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಿಂದ ಒಂದು ಡೆತ್ ಆದ್ರೆ ಅಥವಾ ಸತ್ರೆ ಅದಕ್ಕೆ 10,000 ರೂಪಾಯಿ ಏನಂತಂದ್ರೆ ಮರಣಕ್ಕೋಸ್ಕರ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡೋಕ್ಕೋಸ್ಕರ ಕೊಡ್ತಾರ. ಈ ಒಂದಿಷ್ಟು ಸ್ವಲ್ಪ ಅನಿಸಿದ್ರು ಕೂಡ ನಮ್ಗೆ ಹಣ ಇವುಗಳು ಏನಂತಂದ್ರೆ ಮನೆಯವ್ರಿಗೆ ಎಷ್ಟೋ ನೆರವಾಕವ. ಹಾಗಾಗಿ ಈ ಕಾರ್ಡನ್ನು ನೀವು ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಈ ಎಷ್ಟೋ ಜನ ನಮ್ಗೆ ಗೊತ್ತಿಲ್ಲ ಅಂತ ಸುಮ್ಮನಾಗಿರ್ತಾರ. ಈ ಒಂದು ಯೋಜನೆ ಬಗ್ಗೆ ಏನು ಅನಿಸುತ್ತೆ? ಚಲೋ ಅನ್ಸುತ್ತೆ ಸರ್. ಚಲೋ ಅನ್ಸುತ್ತೆ. ಎಷ್ಟು ಜನ ಕೆಲಸ ಮಾಡ್ತೀರಿ ಇಲ್ಲಿ? 3-4 ಮಂದಿ ಮಾಡ್ತೀರಿ ಸರ್. ಯಾರಿಗೂ ಕಾರ್ಡ್ ಇಲ್ಲ? ಯಾರ್ದು ಇಲ್ಲ ಸರ್. ಇದನ್ನ ಮಾಡಿಸ್ಬೇಕು ನೀವು ಕಾರ್ಡ್. ಯಾವಾಗ ಮಾಡಿಸ್ತೀರಿ? ಮಾಡ್ತೀವಿ ಸರ್. ಆದಷ್ಟು ಜಲ್ದಿನೇ ಮಾಡಿಸ್ಬೇಕು. ಬರೀ ಇದೊಂದು ಕೆಲಸ ಮಾಡ್ಕೊಂತ ದಿನ ಪಗಾರ ಅಥವಾ ತಿಂಗಳ ಪಗಾರ ತಗೊಳ್ಳೋ ಬದಲಿ ಅದ್ರ ಜೊತೆಗೆ ಬೇರೆ ಬೇರೆ ಏನೇನು ಸೌಲಭ್ಯಗಳಿದೆ ನಮ್ಮ ಜೊತೆ ಅನ್ನೋದನ್ನ ಅದನ್ನ ತಗೊಳ್ಳುವಂತ ಕೆಲಸ ಮಾಡಿ. ಓಕೆ ಸರ್, ಮಾಡ್ತೀರಿ? ಮಾಡ್ತೀವಿ. ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತಾ ಇದ್ದೀರಿ? ಏನಿಲ್ಲ ಸರ್, ಇದು ಮಾಡಿಕೊಟ್ಟಿದ್ದು ಭಾಳ ಪುಣ್ಯ ಅಂತ, ಬಡವರ ಮಕ್ಕಳಿಗೆ ಆಸರೆ ಆಗಲಿ ಅಂತ ನಮಗೆ ಚಲೋ ಆಗಲಿ ಸರ್. ಅವರಿಗೆ ಒಂದು ಧನ್ಯವಾದ ಹೇಳ್ತೀನಿ ಸರ್. ನಿಮಗೂ ಧನ್ಯವಾದಗಳು. ಓಕೆ ಸರ್. ಓಕೆ, ಇದಿಷ್ಟು ಏನು ಅಂತ ಹೇಳಿದ್ರೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋರು ಅಂದ್ರೆ ಕಾರ್ ವಾಶ್ ಅಥವಾ ಬೈಕ್ ವಾಶ್ಗಳನ್ನ ಮಾಡುವ ಯುವಕರು, ಅವರು ಕೂಡ ಈ ಯೋಜನೆಯ ಬಗ್ಗೆ ಉತ್ತಮವಾದಂತಹ ಸ್ಪಂದನೆ, ಉತ್ತಮವಾದಂತಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.